ಇವತ್ತಿನ ಪವರ್ ಪಾಲಿಟಿಕ್ಸ್ ನ ಮೊದಲ ಬ್ರೇಕಿಂಗ್ ಸುದ್ದಿಯೇ ಈ ಮುಖ್ಯಮಂತ್ರಿ ಕುರ್ಚಿ ಕಾಳಗ ಅಥವಾ ಅಧಿಕಾರ ಹಸ್ತಾಂತರದ ಚರ್ಚೆಗಳಿಗೆ ತಾತ್ಕಾಲಿಕ ವಿರಾಮ ಬಿತ್ತ ಅಂತ ಹೇಳಿ. ಯಾಕಂದ್ರೆ ಸದ್ಯದ ಚಟುವಟಿಕೆಗಳು ಹಾಗೆ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಹಾಗೆ ಕಂಡು ಬರ್ತಾ ಇದೆ. ಅಧಿವೇಶನ ಮುಗಿದ ನಂತರದಲ್ಲಿ ದೆಹಲಿ ಫ್ಲೈಟ್ ಹತ್ತಲಿಕ್ಕೆ ಬಹಳ ಉತ್ಸುಕರಾಗಿದ್ದವರು ಡಿಕೆ ಶಿವಕುಮಾರ್ ಅವರು. ಆದ್ರೆ ಫ್ಲೈಟ್ ಯಾವ ಉತ್ಸಾಹದಲ್ಲಿ ಹತ್ತಿದ್ರೋ ವಾಪಸ್ ಬರೋ ಹೊತ್ತಿಗೆ ಆ ಉತ್ಸಾಹ ಉಳಿದಿರಲಿಲ್ಲ. ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರದಿ. ಸಿಡಬ್ಲ್ಯೂಸಿ ಕರೆದಿರೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಮಾತ್ರ, ಡಿಕೆ ಶಿವಕುಮಾರ್ ಅವರಿಗೆ ಆಹ್ವಾನ ಇಲ್ಲ. ಅಲ್ಲಿಗೆ ಈ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ಪಟ್ಟದಾಟದಲ್ಲಿ ಸಿದ್ದರಾಮಯ್ಯನವರು ಪವರ್ಫುಲ್ ದಾಳವನ್ನ ಉರುಳಿಸಿದಂತೆ ಕಾಣ್ತಾ ಇದೆ. ಪವರ್ ಫೈಟ್ಗೆ ತಾತ್ಕಾಲಿಕ ವಿರಾಮವನ್ನ ತರುವಲ್ಲಿ ಸಿದ್ದರಾಮಯ್ಯನವರು ಯಶಸ್ವಿಯಾದಂತೆ ಕಾಣ್ತಾ ಇದೆ. ಸಿದ್ದರಾಮಯ್ಯನವರಿಗೆ ದೆಹಲಿಯಿಂದ ಬುಲಾವ್ ಬಂದಿದೆ. ನಾಳೆ ಸಿಡಬ್ಲ್ಯೂಸಿ ಸಭೆಯಲ್ಲಿ ಸಿದ್ದರಾಮಯ್ಯನವರು ಭಾಗಿಯಾಗುವವರಿದ್ದಾರೆ. ಹಿಂದೊಮ್ಮೆ ದೆಹಲಿಗೆ ಹೋದ ಸಂದರ್ಭದಲ್ಲಿ ಅಧಿವೇಶನಕ್ಕೆ ಮುಂಚೆ ಯಾವಾಗ ಸಿದ್ದರಾಮಯ್ಯನವರು ಸಂಪುಟ ಪುನಾರಚನೆ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಆಗ್ಲೇನೆ ಆಕ್ಚುಲಿ ಟ್ರಿಗ್ ಆಗಿದ್ದು ಡಿಕೆ ಶಿವಕುಮಾರ್ ಅವರ ಬಣಕ್ಕೆ. ಸಂಪುಟ ಪುನಾರಚನೆ ಅಂತ ಆಯ್ತು ಅಂತಂದ್ರೆ ಅದರಲ್ಲೂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಯಾಗುವ ಕನಸು ಮತ್ತಷ್ಟು ದೂರ ಆಗುವ ಸಾಧ್ಯತೆ ಇದೆ ಅನ್ನೋ ಕಾರಣಕ್ಕೇನೆ ಪುನಾರಚನೆಯನ್ನ ಬಹಳ ಲಾಜಿಕಲಿ ಸ್ಟ್ರಾಟಜಿಕಲಿ ಪೋಸ್ಟ್ಪೋನ್ ಮಾಡೋ ಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಅವರ ಬಣ ಮಾಡಿತ್ತು. ಅದರಲ್ಲಿ ಯಶಸ್ವಿ ಕೂಡ ಆಗಿದೆ ಅನ್ನೋದು ನಮ್ಮ ಕಣ್ಣು ಮುಂದಿದೆ. ಆದ್ರೆ ಈಗ ಸಿಡಬ್ಲ್ಯೂಸಿ ಸಭೆಗೆ ಸಿದ್ದರಾಮಯ್ಯನವರು ಹೋಗ್ತಾ ಇರೋ ಸಂದರ್ಭದಲ್ಲಿ ಈ ಸಂಪುಟ ಪುನಾರಚನೆ ವಿಚಾರಕ್ಕೂ ಕೂಡ ದಾಳ ಉರುಳಿಸಿ ಬರ್ತಾರಾ? ಇನ್ ಕೇಸ್ ದಾಳ ಸರಿಯಾಗಿ ಉರುಳಿಸಿ ಅದಕ್ಕೊಂದು ಅನುಮತಿ ತಂದ್ರು ಅಂದ್ರೆ ಸಿದ್ದರಾಮಯ್ಯನವರು ಎರಡನೇ ಹಂತದಲ್ಲೂ ಕೂಡ ಗೆದ್ದ ಹಾಗಾಗ್ಬಿಡುತ್ತೆ. ಹೈಕಮಾಂಡ್ ಜೊತೆ ಪವರ್ ಫೈಟ್ ಬಗ್ಗೆ ಚರ್ಚೆ ಮಾಡೋದು ಬಹುತೇಕ ಅನುಮಾನ ಅಂತ ಹೇಳಲಾಗ್ತಾ ಇದೆ. ತಾವಾಗೆ ಮಾತನಾಡೋಲ್ಲ, ವರಿಷ್ಠರಾಗಿ ಕೇಳಿದ್ರೆ ಮಾತ್ರ ಸಿದ್ದರಾಮಯ್ಯನವರು ಮಾತನಾಡಬಹುದು. ಸಿದ್ದರಾಮಯ್ಯನವರಾಗೆ ಮಾತನಾಡೋ ವಿಚಾರ ಯಾವ್ದಾದ್ರೂ ಇದೆ ಅಂದ್ರೆ ಅದು ಕೇವಲ ಸಂಪುಟ ಪುನಾರಚನೆಯ ವಿಚಾರ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಎಂದಿನಂತೆ ಇವತ್ತಿನ ಪವರ್ ಪಾಲಿಟಿಕ್ಸ್ ನಲ್ಲಿ ದಿನದ ರಾಜಕೀಯ ವಿದ್ಯಮಾನಗಳನ್ನ ಮತ್ತಷ್ಟು ವಿಶ್ಲೇಷಣಾತ್ಮಕವಾಗಿ ವಿವರಿಸಲಿಕ್ಕೆ ನಮ್ಮ ಜೊತೆ ಹಿರಿಯ ಪತ್ರಕರ್ತರು ಹಾಗೆ ರಾಜಕೀಯ ವಿಶ್ಲೇಷಕರಾದ ರವೀಂದ್ರ ರೇಷ್ಮೆ ಸರ್ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸ್ಮಿತಾ. ದೆಹಲಿ ಫ್ಲೈಟ್ ಹತ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಸಿಡಬ್ಲ್ಯೂಸಿಯಲ್ಲಿ ಡಿಕೆ ಶಿವಕುಮಾರ್ಗೆ ಆಹ್ವಾನ ಇಲ್ಲ ಅನ್ನೋದು ಒಂದು ಮ್ಯಾಟ್ರು. ಆದ್ರೆ ಸಂಪುಟ ಪುನಾರಚನೆಗೆ ಅನುಮತಿಯನ್ನ ತರೋ ಪ್ರಯತ್ನ ಮಾಡುವವರಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಸರ್, ಸಂಪುಟ ಪುನಾರಚನೆ ಅಂದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಮತ್ತಷ್ಟು ಹಿನ್ನಡೆ ಅನ್ನೋ ರೀತಿಯಲ್ಲೇ ಇಷ್ಟು ದಿನ ವ್ಯಾಖ್ಯಾನ ಆಗ್ತಿರೋದು. ಈಗಲೂ ಹಾಗೇನಾ? ನೋಡಿ, ಕಾಂಗ್ರೆಸ್ ಹೈಕಮಾಂಡ್ ಅನ್ನೋ ಒಂದು ಅಮೂರ್ತ ಶಕ್ತಿ ಕೇಂದ್ರ ಇದೆ ಅಲ್ಲ, ಅಲ್ಲಿ ಯಾರು ಮಾತು ನಡೀತಾ ಇದೆ, ಯಾರಿಗೆ ಮೇಲ್ಗೈ ಆಗ್ತಾ ಇದೆ, ಯಾರು ಹಿಂದೆ ಸರಿದಿದ್ದಾರೆ, ನೇಪಥ್ಯಕ್ಕೆ ಸರಿದಿದ್ದಾರೆ ಗೊತ್ತಾಗ್ತಾನೆ ಇಲ್ಲ. ಅದು ನಿರ್ದಿಷ್ಟವಾಗಿ ಸೋನಿಯಾ ಗಾಂಧಿ ಅವರೊಬ್ರೇನಾ, ರಾಜಮಾತೆ ಸೋನಿಯಾ ಗಾಂಧಿ ಅವರೊಬ್ರೇನಾ, ಅಥವಾ ರಾಹುಲ್ ಗಾಂಧಿ ಅವರ, ಅಥವಾ ಇತ್ತೀಚೆಗೆ ಮುಂಚೂಣಿಗೆ ಬಂದಿರೋ ಪ್ರಿಯಾಂಕಾ ವಾದ್ರಾ ಗಾಂಧಿ ಅವರ, ಈ ಮೂವರಲ್ಲಿ ಅವರಲ್ಲೇ ಒಂದು ಪೈಪೋಟಿ ನಡೆದ್ಬಿಟ್ಟಿದ್ಯಾ ಅಂತ, ಮೇಲ್ಗೈ ಸಾಧಿಸೋ ಒಂದು ಪೈಪೋಟಿ ನಡೆದ್ಬಿಟ್ಟಿದ್ಯಾ ಅಂತ. ಇತ್ತೀಚಿನ ವಿದ್ಯಮಾನ ಅಂತಂದ್ರೆ ಆ ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಅಸ್ಥಿರಗೊಳ್ತಾ ಇದೆ ಅಂತಂದ್ರೆ, ರಾಹುಲ್ ಗಾಂಧಿ ಅವರು ಜರ್ಮನಿ ಪ್ರವಾಸದಿಂದ ಇನ್ನೂ ವಾಪಸ್ ಬಂದಿರಲಿಲ್ಲ. ಅಷ್ಟೊತ್ತಿಗಾಗ್ಲೇನೆ ಪ್ರಿಯಾಂಕಾ ವಾದ್ರಾ ಗಾಂಧಿ ಅವರಿಗೆ ಹತ್ತಿರವಾಗಿದ್ದಾರೆ ಅಂತ ನಂಬಲಾಗಿರೋ ಒಬ್ಬ ಮುಸ್ಲಿಂ ರಾಜ್ಯಸಭಾ ಸದಸ್ಯರು, ನೋಡಿ ಬಾಂಗ್ಲಾದೇಶದಲ್ಲಿ ಇದೇ ತರ ಬಿಟ್ಬಿಡ್ತೀರಾ, ಹಿಂದೂಗಳ ಕಗ್ಗೊಲೆ ಆಗ್ತಾ ಇದೆ, ನಿಮ್ಗೇನಾದ್ರೂ ತಾಕತ್ತಿದ್ರೆ ಅವ್ರ ಮೇಲೆ ದಾಳಿ ಮಾಡಿ, ಇಲ್ಲದೆ ಹೋದ್ರೆ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಪ್ರಧಾನಿ ಮಾಡ್ಬಿಟ್ರೆ ಒಂದೇ ಕ್ಷಣದಲ್ಲಿ ಒಳಗ್ ನುಗ್ಗಿಬಿಟ್ಟು ಬಾಂಗ್ಲಾದೇಶಕ್ಕೂ ಬುದ್ಧಿ ಕಲಿಸ್ತಾರೆ ಅನ್ನೋ ಮಾತು ಬಂದ್ಬಿಡ್ತು. ಅಂದ್ರೆ ಕಾಂಗ್ರೆಸ್ನ ಹಾಲಿ ರಾಜ್ಯಸಭಾ ಸದಸ್ಯರೊಬ್ಬರ ಬಾಯಲ್ಲಿ ಈ ತರ ಮಾತು ಬಂದ್ಬಿಡ್ತು, ಪ್ರಿಯಾಂಕಾ ಪ್ರಧಾನಿ ಆಗ್ಲಿ ಅಂದ್ಬಿಟ್ಟು. ಈಗ ಯಾಕೋ ಬರ್ತಾ ಬರ್ತಾ ಕಾಂಗ್ರೆಸ್ಸಿಗರು ರಾಹುಲ್ ಗಾಂಧಿ ಅವರಲ್ಲಿ ಭರವಸೆ ಕಳ್ಕೊಳ್ತಾ ಇದ್ದಾರಾ, ಪ್ರಿಯಾಂಕಾ ಗಾಂಧಿ ಅವರಿಗೆ ಹೊಸ ಆಶಾಕಿರಣವಾಗಿ, ಭರವಸೆದಾಯಕ ಆಶಾಕಿರಣವಾಗಿ ಕಾಣಿಸ್ತಾ ಇದ್ದಾರಾ ಅನ್ನೋ ಈ ವಾತಾವರಣ ಸೃಷ್ಟಿಯಾಗಿರುವಾಗ ಹೈಕಮಾಂಡ್ ಸ್ವತಃ ಆತ್ಮಸ್ಥೈರ್ಯ ಕಳ್ಕೊಂಡು ವಿಲಿವಿಲಿ ಒದ್ದಾಡ್ತಾ ಇದೆ ಅಂತ ಕಾಣುತ್ತೆ. ಅದರಲ್ಲೂ ಕರ್ನಾಟಕ ಮುಖ್ಯಮಂತ್ರಿ ಪದವಿಗೆ ಸಂಬಂಧಪಟ್ಟಂತೆ ಬದಲಾವಣೆ ಬೇಕಾ ಅಥವಾ ಮುಂದುವರಿಕೆನೇ ಇರಬೇಕಾ, ಸ್ಟೇಟಸ್ ಕೋ ಬೇಕಾ ಅಥವಾ ಚೇಂಜ್ ಬೇಕಾ, ಈ ಪ್ರಶ್ನೆ ಎದುರಿಸೋದ್ರಲ್ಲಿ ಈ ವಿಳಂಬ ದ್ರೋಹ ಮಾಡ್ತಾ ಬಂದ್ಬಿಟ್ಟು ಕಾಂಗ್ರೆಸ್ ಮತ್ತೆಲ್ಲಿ ಯಾವ ರೀತಿ ರಾಜಸ್ಥಾನ್, ಪಂಜಾಬ್, ಛತ್ತೀಸ್ಗಢದಲ್ಲಿ ತಾನೇ ತನ್ನ ಕಾಲ ಮೇಲೆ ಕಲ್ಲು ಹಾಕೊಳ್ತೋ ಅದೇ ಇತಿಹಾಸವನ್ನ ಮರುಕಳಿಸ್ಲಿಕ್ಕೆ ತಯಾರಾಗ್ಬಿಟ್ಟಿದ್ಯಾ ಅಂತ. ಇಲ್ಲಿ ನೋಡಿ, ಡಿ ಕೆ ಶಿವಕುಮಾರ್ ಅಂತ ಒಬ್ಬ ಉತ್ಸಾಹಿ ಈ ಚೈತನ್ಯಶಾಲಿ ನಾಯಕ, ಇವತ್ತಿನ ಮಂತ್ರಿಮಂಡಲದಲ್ಲಿ ಮೇಲ್ನೋಟಕ್ಕೆ ಹೇಳ್ಬೇಕು, ಸಿದ್ದರಾಮಯ್ಯನವ್ರು ಬಿಟ್ರೆ ರಾಜಕೀಯವಾಗಿ ಅತ್ಯಂತ ಮಹತ್ವಪೂರ್ಣ ವ್ಯಕ್ತಿತ್ವ ಯಾರ್ದು ಅಂತಂದ್ರೆ
ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಡಿ ಕೆ ಶಿವಕುಮಾರ್ ಅಂತ. ಅವರು ಏಕಕಾಲಕ್ಕೆ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಪದವಿ, ಉಪಮುಖ್ಯಮಂತ್ರಿ ಪದವಿ, 2 ಮಹತ್ವದ ಖಾತೆಗಳು ಇಟ್ಕೊಂಡಿರೋದು ಅಷ್ಟೇ ಅಲ್ಲ, ಇಡೀ ರಾಷ್ಟ್ರಾದ್ಯಂತ ಕಾಂಗ್ರೆಸ್ ಪಕ್ಷದ ಎಲ್ಲ ವಿದ್ಯಮಾನಗಳ ಜವಾಬ್ದಾರಿ ತಗೊಳ್ತಾ ಬಂದ ಮೇಲೆ ಇವತ್ತು ಅವ್ರಿಗೆ ಅನಿಸ್ತಾ ಇದೆ, ನನಗೆ ಯಾಕೊಂದು ಅವಕಾಶ ಸಿಗಬಾರದು, ನಾನು ಅರ್ಹನಲ್ವಾ, ಪಕ್ಷಕ್ಕಾಗಿ ದುಡಿದಿದ್ದೇನೆ. ಮೊನ್ನೆ ಅವರು ತುಂಬಾ ಮಾರ್ಮಿಕವಾಗಿ ಮಾತಾಡಿದ್ರಲ್ಲ, ದಿಲ್ಲಿಯಲ್ಲಿ ನಾನು ಯಾವುದೇ ಹಿರಿಯ ನಾಯಕರನ್ನು ಭೇಟಿ ಆಗಲ್ಲ, ಹೈಕಮಾಂಡ್ ನಾಯಕರು ಯಾರನ್ನೂ ಭೇಟಿ ಆಗಲ್ಲ, ನಾನು ಕಾಂಗ್ರೆಸ್ ಪಕ್ಷಕ್ಕಾಗಿ ಎಲ್ಲ ಕೆಲಸ ಮಾಡಿದ್ದೇನೆ, ಕಸ ಗುಡಿಸಿದ್ದೇನೆ, ಪೋಸ್ಟರ್ ಅಂಟಿಸಿದ್ದೇನೆ, ಬಾವುಟ ಹಾರಿಸಿದ್ದೇನೆ ಅಂತ ಮಾರ್ಮಿಕವಾಗಿ ಒಂದು ಮಾತು ಹೇಳಿ ವಾಪಸ್ ಬಂದ್ರಲ್ಲ. ಹೈಕಮಾಂಡ್ ಈಗಲಾದ್ರೂ ಎಚ್ಚೆತ್ಕೊಳ್ಬೇಕು. ಕರ್ನಾಟಕದ ಕಾಂಗ್ರೆಸ್ ನಲ್ಲಿ ತಾನೇ ಸೃಷ್ಟಿಸಿದ ಈ ಬಡ ರಾಜಕಾರಣ, ತಾನೇ ಕುಮ್ಮಕ್ ಕೊಟ್ಟು ಪೋಷಿಸ್ಕೊಂಡು ಬಂದಿರೋ ಬಡ ರಾಜಕಾರಣವನ್ನ ಈ ಮಟ್ಟಿಗೆ ವಿಕೋಪಕ್ಕೆ ತಂದು ನಿಲ್ಲಿಸ್ಬಿಟ್ಟು ಏಕಾಏಕಿ ನೀವು ಡಿ ಕೆ ಶಿವಕುಮಾರ್ ಅಂತ ನಾಯಕರನ್ನ ದೊಪ್ಪ ಅಂತ ಕೆಳಗೆ ಕೆಡವಿದ್ರೆ ಅದ್ರ ಪರಿಣಾಮಗಳು ಎದುರಿಸಬೇಕಾಗುತ್ತೆ. ಅವ್ರಿಗೂ ಕೂಡ ಎಂತ ಧರ್ಮ ಸಂಕಟ ಅಂತಂದ್ರೆ, ಸಿದ್ದರಾಮಯ್ಯನವ್ರನ್ನ ಮುಂದುವರಿಸಿದ್ರು ಕಷ್ಟ, ಮುಂದುವರಿಸದೇ ಇದ್ರು ಕಷ್ಟ. ಇದು ಹೀಗೇನೆ ಯಥಾಸ್ಥಿತಿನೇ ಮುಂದುವರಲಿ ಅಂತಂದಾಗ ಕರ್ನಾಟಕದ ಕಾಂಗ್ರೆಸ್ ರಾಜಕಾರಣ ಇವತ್ತಿನಂತೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಮುಂದೆಂದೂ ಇದೇ ವಾತಾವರಣ ಮುಂದುವರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಹೈಕಮಾಂಡ್ ಕುಮ್ಮಕ್ಕಿನಿಂದಲೇ ನಡೀತಾ ಬಂದ ಈ ಬಣ ರಾಜಕೀಯ ಇವತ್ತು ಮನಸ್ಸುಗಳು ಒಡೆದೋಗ್ಬಿಟ್ಟಿದೆ. ಎರಡೂ ಬಣಗಳ ನಡುವೆ ಮನಸ್ಸು ಮುರಿದು ಹೋಗ್ಬಿಟ್ಟಿದೆ. ವಿಷಮ ವಾತಾವರಣ ಸೃಷ್ಟಿಯಾಗಿದೆ. ಇಂಥ ಸಂದರ್ಭದಲ್ಲಿ ಅಕಸ್ಮಾತ್ ಆಗಿ ಡಿ ಕೆ ಶಿವಕುಮಾರ್ನ ನೀವು ಬಲವಂತವಾಗಿ ರಾಜಿ ಮಾಡಿಸ್ಬಿಟ್ಟು ಉಪಮುಖ್ಯಮಂತ್ರಿಯಾಗಿ ಮುಂದುವರಿರಿ ಅಂತ ಹೇಳಿದಾಗ್ಲೂ ಕೂಡ ಅವರು ಮೊದಲಿಂದ ಉತ್ಸಾಹ ಮತ್ತು ಆ ಚೈತನ್ಯಶಾಲಿ ಒಂದು ಬದ್ಧತೆಯನ್ನು ಪ್ರದರ್ಶಿಸಲಿಕ್ಕೆ ಸಾಧ್ಯವಾ? ಕಾಂಗ್ರೆಸ್ ಹೈಕಮಾಂಡು ಪ್ರಾದೇಶಿಕ ಮಟ್ಟದಲ್ಲಿ ಯಾರು ವರ್ಚಸ್ವಿ ನಾಯಕರಿದ್ದಾರೋ ಅವರ ರಾಜಕೀಯ ಬದುಕಿನ ಜೊತೆಗೆ ಚೆಲ್ಲಾಟ ಆಡ್ತಾ ಬಂತು. ಅದು ಹೋಗ್ಲಿ, ಶಿವಕುಮಾರ್ ಕಥೆ ಬಿಟ್ಬಿಡಿ. ಸಿದ್ದರಾಮಯ್ಯನವ್ರಿಗಾದ್ರೂ ನೆಮ್ಮದಿಯಿಂದ ಅಧಿಕಾರ ನಡೆಸಲಿಕ್ಕೆ ಬಿಟ್ರಾ? ಇಲ್ಲ. 2.5 ವರ್ಷದಿಂದ ಹೋದಲ್ಲಿ ಬಂದಲ್ಲಿ ಸದನದೊಳಗಿದ್ರು ಅದೇ ಪ್ರಶ್ನೆ ಎದುರಿಸೋದು, ಹೊರಗೆ ಬಂದ ಮಾಧ್ಯಮಗಳ ಹತ್ರನು ಅದೇ ಪ್ರಶ್ನೆ ಎದುರಿಸೋದು. ಸೊ ನೀವು ಅಧಿಕಾರ ಬಿಟ್ಕೊಡ್ತೀರಾ ಅಥವಾ ಬದಲಾವಣೆ ಆಗುತ್ತಾ, ಒಪ್ಪಂದ ಆಗುತ್ತಾ? ಈ ಪ್ರಶ್ನೆಗಳನ್ನ ಬೇರೆ ಯಾರಾದ್ರೂ ಆಗಿದ್ರೆ ಇಷ್ಟೊತ್ತಿಗೆ ಕುಸ್ತೋಗ್ಬಿಡೋರು, ತಮ್ಮ ಆತ್ಮಸ್ಥೈರ್ಯ ಕಳ್ಕೊಂಡು ಬಿಟ್ಟಾಕಿದನ ಅಂತ ಬಂದ್ಬಿಡೋರು. ಸಿದ್ದರಾಮಯ್ಯನವ್ರಿಗೆ ಅವರ ಸುದೀರ್ಘವಾದ ಅನುಭವ ಇರೋದ್ರಿಂದ, ಒಂದು ಅವರ ಸ್ವಭಾವ ಸಹಜವಾದ ಒಂದು ತಾಳ್ಮೆಯನ್ನು ರೂಢಿಸಿಕೊಂಡಿರೋದ್ರಿಂದ, ಜೊತೆಗೆ ರಾಜಕೀಯ ಚಾಣಾಕ್ಷತೆಯನ್ನು ಕೂಡ ರೂಢಿಸಿಕೊಂಡಿರೋದು, ಹಾಗೂ ಹೀಗೂ ಎಳಿತಾ ಬಂದ್ಬಿಟ್ರು. 2.5 ವರ್ಷ ರಥ ಎಳ್ಕೊಂಡು ಬಂದ್ಬಿಟ್ಟಿದ್ದಾರೆ. ನಾನಾ ಸಂಕಷ್ಟಗಳ ನಡುವೆ ಅನೇಕ ಮುಜುಗರಮಯ ಪ್ರಸಂಗಗಳು, ಹಗರಣಗಳು ಎಲ್ಲದರ ಮಧ್ಯೆ ಹಾಗೂ ಇಲ್ಲಿವರೆಗೂ ಬಂದ್ಬಿಟ್ರು. ಅವ್ರನ್ನೂ ನಿಶ್ಚಿಂತೆಯಿಂದ 2.5 ವರ್ಷ ರಾಜ್ಯಭಾರ ಮಾಡ್ಲಿಕ್ಕೆ ಬಿಡ್ಲಿಲ್ಲ. ಈ ಕಡೆ ಇವ್ರಿಗೆ ಭರವಸೆ ಹುಟ್ಟಿಸ್ಬಿಟ್ಟು ಈಗ ನೀವು ಭ್ರಮ ನಿರಸನಕ್ಕೆ ತಳ್ಳಿದ್ರೆ ಅದರ ಬೆಲೆಯನ್ನ ಡಿ ಕೆ ಶಿವಕುಮಾರ್ ಮಾತ್ರವಲ್ಲ, ಇಡೀ ಪಕ್ಷವೇ ತೆರಬೇಕಾಗಿ ಬರುತ್ತೆ. ಬಟ್ ಅಂದ್ರೆ ಕೆಲವೊಂದು ಪ್ರತಿಫಲದ ನಿರೀಕ್ಷೆಯಿಂದ ಈ ರೀತಿ ಪೋಸ್ಟ್ಪೋನ್ ಮಾಡ್ತಿದ್ದಾರೆ ಅನ್ನೋ ಮಾತು ಕೂಡ ರಾಜಕೀಯ ಪಡಸಾಲೆಯಲ್ಲಿ ಕೇಳೋಕ್ ಬರ್ತಿದೆ ಸರ್. ಫಾರ್ ಎಕ್ಸಾಂಪಲ್, ಬಿಹಾರ ಚುನಾವಣೆ ನಂತರದಲ್ಲಿ ಬದಲಾವಣೆಯ ಚಿಂತನೆ ಅನ್ನೋ ರೀತಿಯಲ್ಲಿತ್ತು. ಬಿಹಾರ ಚುನಾವಣೆ ಕಾಂಗ್ರೆಸ್ಗೆ ಯಾವ ರೀತಿ ಫಲಿತಾಂಶ ಕೊಡ್ತು ಅನ್ನೋದನ್ನ ನಾವು ಗಮನಿಸಿದ್ವಿ. ಈಗ ಕೇರಳ ಚುನಾವಣೆ ಅನ್ನೋ ಮ್ಯಾಟರ್ ಬಂದ್ ನಿಂತ್ಕೊಂಡಿದೆ. ಅದರಲ್ಲೂ ಕೆ.ಸಿ. ವೇಣುಗೋಪಾಲ್ ರಾಜ್ಯ ಕಾಂಗ್ರೆಸ್ ಪಾಳಿಯ ಅವ್ರಿಗೆ ಜವಾಬ್ದಾರಿ ಇರೋದು, ಅವ್ರು ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿರೋದು ಕೇರಳದಲ್ಲಿ. ಹೀಗಾಗಿ ಇಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರೆ ಕೆ.ಸಿ. ವೇಣುಗೋಪಾಲ್ ಅವರಿಗೆ ತೊಂದರೆ ಆಗಬಹುದು ಅನ್ನೋ ಚರ್ಚೆನೂ ಇದೆಯಂತೆ. ಹೌದಾ ಇದು ಅಂತ ಹೇಳಿ? ಆಯ್ತು, ಸಿದ್ದರಾಮಯ್ಯನವ್ರನ್ನ ಇಟ್ಕೊಂಡ್ಬಿಟ್ಟು ಬಿಹಾರ ಚುನಾವಣೆ ಎದುರಿಸಿದ್ರಲ್ಲ, ಪ್ರಚಂಡ ಫಲಿತಾಂಶ ಬಂತಲ್ಲ ನಿಮ್ ಪಕ್ಷಕ್ಕೆ. ಯಕಶ್ಚಿತ್ ಒಬ್ಬ ಕಿರಿಯ ತಲೆಮಾರು ನಾಯಕ, ಒಂದು ಪ್ರಾದೇಶಿಕ ಪಕ್ಷದ ನಾಯಕ ತೇಜಸ್ವಿ ಯಾದವ್ ಪಡ್ಕೊಂಡಷ್ಟು ಸೀಟು ನೀವು ಪಡ್ಕೊಳಿಕ್ ಆಗ್ಲಿಲ್ಲ. ಆತ ಸ್ವಂತ ಶಕ್ತಿ ಮೇಲೆ 25 ಸೀಟ್ ಗೆದ್ಕೊಂಡ್ಬಂದ್ರು. ಈಗ ವಿರೋಧ ಪಕ್ಷದ ನಾಯಕನಾಗಿ ಅಲ್ಲಿ ವಿರಾಜಮಾನರಾದ್ರು. ನಿಮ್ ಪಕ್ಷ 2 ಇಲ್ಲ. ಯಾವ ಉದ್ದೇಶ ಅಲ್ಲಿ, ಯಾವ ಅಜೆಂಡವನ್ನ ಅಲ್ಲಿ ಜನರ ಎದುರಿಗೆ ಇಟ್ಟಿದ್ರಿ? ಮೊದಲು ಜನಾಧಿಕಾರ ಯಾತ್ರಾ ಅಂತ ಮೋಟರ್ ಬೈಕ್ ರೈಡ್ ಮಾಡಿ ಬಂದ್ರಿ, ಅಲ್ಲಿಂದ ಮತ್ತೆಲ್ಲ ವಿದೇಶಕ್ಕೆ ಹೋಗ್ಬಿಟ್ಟಿದ್ರಿ, ಮತ್ತೆ ವಾಪಸ್ ಬಂದ್ರಿ, ಕೇವಲ 4 ದಿವಸ ಚುನಾವಣಾ ಪ್ರಚಾರ ಮಾಡಿದ್ರಿ, ಅಭ್ಯರ್ಥಿಗಳ ಆಯ್ಕೆಯಲ್ಲೂ ಕೂಡ ನೀವು ಆಸಕ್ತಿ ತೋರಿಸಲಿಲ್ಲ. ಅದಾದ್ಮೇಲೆ ಏನ್ ಫಲಿತಾಂಶ ಬಂತು? ಸಿದ್ದರಾಮಯ್ಯನೂ ಕರ್ಕೊಂಡು ಹೋಗಿದ್ರು ಒಂದ್ ದಿವಸ ಜನಾಧಿಕಾರ ಯಾತ್ರೆ ಸಂದರ್ಭದಲ್ಲಿ, ಒಮ್ಮೆ ಡಿ ಕೆ ಶಿವಕುಮಾರ್ ಹೋಗಿದ್ರು, ಮತ್ತೊಂದ್ಸರಿ ಸಿದ್ದರಾಮಯ್ಯ ಮತ್ತು ಕೆಲವು ಅವರ ಸಚಿವ ಸಂಪುಟದ ಸಹೋದ್ಯೋಗಿಗಳು ಅವ್ರ ಜೊತೆಗೆ ಹೋಗಿದ್ರು. ಏನಾಯ್ತು ಫಲಿತಾಂಶ? ಮತ್ತೆ 6 ಸೀಟ್ ಬಂತಲ್ವಾ. ಆಮೇಲೆ ಕೇರಳ ರಾಜ್ಯ ಎಷ್ಟರ ಮಟ್ಟಿಗೆ ರಾಜಕೀಯವಾಗಿ ಒಂದು ಪ್ರಜ್ಞಾವಂತಿಕೆ, ಯಾಕಂದ್ರೆ ಸುಶಿಕ್ಷಿತರ ಸಂಖ್ಯೆ ಕೂಡ ಇಡೀ ರಾಷ್ಟ್ರದಲ್ಲೇ ಅತಿ ಹೆಚ್ಚು, ಗರಿಷ್ಠ ಪ್ರಮಾಣದ ಸಾಕ್ಷರತೆ ಇದೆ. ಬರೀ ಸಾಕ್ಷರತೆ ಅಲ್ಲ, ಅಕ್ಷರ ಜ್ಞಾನ ಮಾತ್ರವಲ್ಲ, ರಾಜಕೀಯ ಪರಿಜ್ಞಾನ ಕೂಡ ಬಹಳ ಪರಿಪಕ್ವವಾಗಿದೆ ಕೇರಳದಲ್ಲಿ. ಹಾಗಾಗಿ ಯಾವತ್ತೂ ಕೂಡ ಸಿಂಗಲ್ ಪಾರ್ಟಿ ಗವರ್ಮೆಂಟ್ ರಚಿಸಲಿಕ್ಕೆ ಸಾಧ್ಯವಾಗೇ ಇಲ್ಲ ಕಾಂಗ್ರೆಸ್ಗೆ. ಅಲ್ಲಿ ಏನಾದ್ರೂ ಕೂಡ 3-4 ಮಿತ್ರ ಪಕ್ಷಗಳನ್ನ ಕಟ್ಕೊಂಡ್ಬಿಟ್ಟೆ ರಾಜ್ಯಭಾರ ಮಾಡಬಹುದು. ಅದರಲ್ಲೂ ಸತತವಾಗಿ 2 ಬಾರಿ ನೀವು ಸೋತಿದ್ದೀರಾ ಅಸೆಂಬ್ಲಿಯಲ್ಲಿ. ಲೋಕಸಭೆ ಚುನಾವಣೆಯಲ್ಲಿ 18-19 ಸ್ಥಾನ ಪಡ್ಕೊಳ್ಳೋ ಕಾಂಗ್ರೆಸ್ ಅಸೆಂಬ್ಲಿ ಚುನಾವಣೆಯಲ್ಲಿ ಮುಗ್ಗಿಸ್ಬಿಡುತ್ತೆ. ಹೀಗಾಗಿ ಪಿಣರಾಯಿ ವಿಜಯನ್ ಬಹಳ ಚಾಣಾಕ್ಷತೆಯಿಂದ 2ನೇ ಅವಧಿಗೆ LDF ಸರ್ಕಾರವನ್ನು ಮುನ್ನಡೆಸ್ತಾ ಇದ್ದಾರೆ. ಇಲ್ಲೇನ್ ಕೆ.ಸಿ. ವೇಣುಗೋಪಾಲ್ ಅಂತ
ಮಹಾನ್ ಪ್ರಭಾವಳಿ ಇರುವಂತಹ ನಾಯಕರ ಕರುಣಾಕರನ್ ಮತ್ತು ಓಮನ್ ಚಾಂಡಿ ಆದ್ಮೇಲೆ ಅವರ ಸ್ಥಾನ ತುಂಬುವಷ್ಟು ವರ್ಚಸ್ಸು ಕೆ.ಸಿ. ವೇಣುಗೋಪಾಲ್ ಅವ್ರಿಗೆ ಇದೆ ಅಂತ ನಮ್ಗೆ ಅನ್ಸಲ್ಲ. ಇದ್ರ ಮಧ್ಯೆ ಕಾಂಗ್ರೆಸ್ ಹೈಕಮಾಂಡ್ ಏನ್ ಮಾಡಿದೆ, ಆ ಕೇರಳ ರಾಜಕಾರಣವನ್ನು ಕೂಡ ಇದೇ ರೀತಿ ಎಷ್ಟರ ಮಟ್ಟಿಗೆ ಕಲುಷಿತಗೊಳಿಸಿದೆ ಅಂತಂದ್ರೆ, ಆ ಕೇರಳ ರಾಜ್ಯದ ಅತ್ಯಂತ ಪ್ರತಿಭಾಶಾಲಿ ವಿಶ್ವವಿಖ್ಯಾತ ಒಂದು ಹಿನ್ನೆಲೆ ಇರುವಂತಹ ಒಬ್ಬ ರಾಜಕಾರಣಿ, ಹೊಸ ತಲೆಮಾರಿನ ರಾಜಕಾರಣಿ ಶಶಿ ತರೂರ್ ಅವರನ್ನು ಯಾವ ತರ ನಡೆಸ್ಕೊಂಡ್ಬಿಟ್ಟಿದ್ರಿ. ಅಲ್ಲಿ ಕಾಂಗ್ರೆಸ್ ನಲ್ಲಿ ಒಂದು ಅತ್ಯಂತ ವಿದ್ವತ್ ಭರಿತವಾದ ಒಂದು ಧ್ವನಿ, ಆಮೇಲೆ ಪ್ರಪಂಚ ಜಾಗತಿಕ ರಾಜತಾಂತ್ರಿಕ ಪರಿಣಿತ ಅಂತ ಅನ್ಸ್ಕೊಂಡಿರೋ ಒಬ್ಬ ಶಶಿ ತರೂರ್ನ ನೀವು ಆತರ ನಡೆಸ್ಕೊಂಡಾಗ, ಮೊನ್ನೆ ತಿರುವನಂತಪುರನ್ನ ಕಳ್ಕೊಂಡ್ಬಿಟ್ರಿ ಲೋಕಲ್ ಬಾಡಿ ಎಲೆಕ್ಷನ್ ನಲ್ಲಿ. ಈ ವೇಣುಗೋಪಾಲ್ ಯಾಕೆ ಗೆಲ್ಲಿಸ್ಲಿಕ್ಕೆ ಆಗ್ಲಿಲ್ಲ? ಕೇರಳದ ರಾಜಧಾನಿಯಲ್ಲಿ ನಿಮ್ ಪಕ್ಷ ಸೋತೋಗ್ಬಿಡ್ತು. ಇವೆಲ್ಲ ನೋಡಿ ಬೇರೆ ಬೇರೆ ಸಂದರ್ಭದಲ್ಲಿ ಒಂಥರ ಸಬೂಬ್ ಕೊಡ್ತಾ ಹೋಗ್ತಾರೆ. ಅಯ್ಯೋ ಕೇರಳದಲ್ಲಿ ಸಿದ್ದರಾಮಯ್ಯನ ಕದಲಿಸ್ಬಿಟ್ರೆ ಕೇರಳದಲ್ಲಿ ಹಿಂದುಳಿದ ವರ್ಗದವರು ಮೊದಲಿಂದ ಜಾಗೃತರಾಗಿದ್ದಾರೆ. ಅಲ್ಲಿ ನಾರಾಯಣ ಗುರು ಅವರ ಸಂಸ್ಕಾರ ಏನಿದೆ, ಆ ಸಾಮಾಜಿಕ ಬದಲಾವಣೆ, ಸಾಮಾಜಿಕ ಪರಿವರ್ತನೆಯ ಆ ಚಳವಳಿ ಹಿನ್ನೆಲೆಯಲ್ಲಿ ಯಾವ ರೀತಿ ಕರ್ನಾಟಕದಲ್ಲಿ 11ನೇ ಶತಮಾನದಲ್ಲೇನೆ ಬಸವಣ್ಣವರ ಕ್ರಾಂತಿ ನಡೀತು, ನಾರಾಯಣ ಗುರು ಅವರು ಆಧುನಿಕ ಕಾಲದಲ್ಲಿ ಆತರ ಕ್ರಾಂತಿ ಮಾಡಿ ತೋರಿಸಿದ್ದಾರೆ. ಹೀಗಾಗಿ ಕೇರಳದಲ್ಲಿ ಹೋಗ್ಬಿಟ್ಟು ಇವರು ಸಾಮಾಜಿಕ ನ್ಯಾಯದ ಪಾಠ ಹೇಳ್ಕೊಡ್ಲಿಕ್ಕೆ ಕರ್ನಾಟಕ ನಾಯಕರು ಬೇಕಾಗಿಲ್ಲ. ಇದರಿಂದ ಏನೋ ಹೆಚ್ಚು ಸ್ಥಿತಂತರ ಆಗುತ್ತೆ ಅನ್ನೋದು ಒಂದು ಸಬೂಬ್ ಅಷ್ಟೇ. ಇದ್ರ ಜೊತೆಯಲ್ಲೇ ಸರ್, ಇನ್ನೂ ಒಂದ್ 3-4 ತಿಂಗಳಂತೂ ಸಿದ್ದರಾಮಯ್ಯನವರು ನಿರಾಳ ಅನ್ನೋ ರೀತಿಯ ಸುದ್ದಿ ಕೂಡ ಬರ್ತಾ ಇದೆ. ಅದು ಕೇರಳ ಚುನಾವಣೆ ಕಾರಣವೋ ಅಥವಾ ಬಜೆಟ್ ಮಗದೊಂದು ಕಾರಣವೋ, ಒಟ್ನಲ್ಲಿ 3-4 ತಿಂಗಳಂತೂ ಡಿ.ಕೆ. ಶಿವಕುಮಾರ್ ಅವರ ಪಟ್ಟದ ಕನಸೇ ಅನ್ನೋ ರೀತಿಯ ಚರ್ಚೆಗಳು ಕೂಡ ಆಗ್ತಾ ಇದೆ. ನೋಡಿ, ಮೊದಲು 2.5 ವರ್ಷ ಅಟ್ಲೀಸ್ಟ್ ಒಂದು ಭರವಸೆ ಇಟ್ಕೊಂಡಿದ್ರು ಈ ಡಿ.ಕೆ. ಶಿವಕುಮಾರ್. ನಾನು ಮಾಡಿದ ಪರಿಶ್ರಮಕ್ಕೆ, ಪಕ್ಷಕ್ಕಾಗಿ, ಸರ್ಕಾರಕ್ಕಾಗಿ ನಾನು ದುಡಿದಿರೋದಕ್ಕೆ ಪ್ರತಿಫಲ ಸಿಗಬಹುದು. ಯಾಕಂದ್ರೆ ಹೈಕಮಾಂಡ್ ನನಗೆ ಆತರ ಒಂದು ಭರವಸೆ ಕೊಟ್ಟಿತ್ತು, ನಮ್ಮಿಬ್ಬರ ನಡುವೆ ಆತರ ಒಂದು ಒಳ ಒಪ್ಪಂದ ಮಾಡ್ಕೊಂಡಿತ್ತು ಅನ್ನೋ ಆ ಆಸೆಯೊಂದಿಗೆ ಅವ್ರು ಇಲ್ಲಿವರೆಗೂ ಸಾಗ್ ಬಂದ್ರು. ಎಲ್ಲೂ ಕೂಡ ತಮ್ಮ ಅತೃಪ್ತಿಯನ್ನು ಬಹಿರಂಗವಾಗಿ ಪ್ರಕಟಿಸಲಿಲ್ಲ. ಇನ್ನು ಮುಂದೆ ಈ ಅತೃಪ್ತ ಡಿ.ಕೆ. ಶಿವಕುಮಾರ್ ಮತ್ತು ಅವ್ರ ಬೆಂಬಲಿಗರಿಟ್ಕೊಂಡು ಸರ್ಕಾರ ನಡೆಸೋದು ಅಷ್ಟು ಸರಾಗವಾಗುತ್ತಾ? ಇಲ್ಲಿವರೆಗೂ ಹಾಗೂ ಹೀಗೂ ಅವರು ಕೈ ಒಳ್ಳೆದ ಮನಸ್ಸಿನಿಂದ ಆದ್ರೂ ಕೂಡ ಉತ್ಸಾಹದಿಂದನೇ ಕೆಲಸ ಮಾಡಿದ್ರು. ಡಿ.ಕೆ. ಶಿವಕುಮಾರ್ ಮತ್ತು ಅವರ ಬೆಂಬಲಿಗ ಶಾಸಕರೆಲ್ಲ ಸಂಪೂರ್ಣ ಮನಪೂರ್ವಕವಾಗಿ ಸರ್ಕಾರ ಕೊಡ್ತಾ ಬಂದ್ರು, ಯಾವುದೋ ಒಂದು ಆಸೆ ಇಟ್ಕೊಂಡ್ಬಿಟ್ಟು. ಇದೀಗ ಅವ್ರನ್ನ ನೀವು ಭ್ರಮನಿರಸನಕ್ಕೆ ದೂಡ್ಬಿಟ್ಟು ಸಾರ್ವಜನಿಕವಾಗಿ ಈ ತರ ಅವ್ರಿಗೆ ಅವಮಾನ ಅವಹೇಳನ ಆಗೋ ರೀತಿಯಲ್ಲಿ ನಡ್ಸ್ಕೊಂಡ್ಮೇಲೆ, ಅದು ನಿನ್ನೆ ಈ ಪ್ರಕ್ರಿಯೆ ಇದೆಯಲ್ಲ, ಕೇವಲ ಸಿದ್ದರಾಮಯ್ಯನವ್ರು ಮಾತ್ರ ವರ್ಕಿಂಗ್ ಕಮಿಟಿ ಮೀಟಿಂಗ್ ಆಹ್ವಾನಿಸಿರೋದು, ಇವ್ರನ್ನ ಹೊರಗಿಟ್ಟಿರೋದು, ಇದು ಘೋರವಾದ ಮುಖಭಂಗ. ಶಿವಕುಮಾರ್ ಅವ್ರಿಗೆ ಪ್ರಜ್ಞಾಪೂರ್ವಕವಾಗಿ ಹೈಕಮಾಂಡ್ ಮಾಡಿರೋ ಅವಮಾನ, ಅದನ್ನೂ ಜೀರ್ಣಿಸ್ಕೊಂಡು ಅವ್ರು ಸುಮ್ಮನೆ ಆಗಿರ್ಲಿ, ಶಿಸ್ತಿನ ಸಿಪಾಯಿ ತರ ಇರ್ಲಿ ಅಂತಂದ್ರೆ, ಪ್ರತಿಯೊಬ್ಬ ವ್ಯಕ್ತಿಗೂ ತಂದೆ ರಾಜಕಾರಣಿಗಳಿಗೂ ಕೂಡ, ವೃತ್ತಿ ರಾಜಕಾರಣಿಗಳಿಗೂ ಕೂಡ ತಮ್ಮದೇ ಆದ ಒಂದು ಸ್ವಾಭಿಮಾನ, ಆತ್ಮಗೌರವ ಅನ್ನೋದಿರುತ್ತೆ. ಅವರು ಕೂಡ ಒಂದು ದೊಡ್ಡ ಸಮುದಾಯವನ್ನ ಪ್ರತಿನಿಧಿಸ್ತಾರೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಸುಮಾರು 45 ವರ್ಷಗಳಿಂದ ಅಚಲವಾದ ನಿಷ್ಠೆ ತೋರಿಸ್ತಾ ಬಂದಿದ್ದಾರೆ. ಕೇವಲ ಕರ್ನಾಟಕ ಮಾತ್ರವಲ್ಲ, ಇತರ ರಾಜ್ಯಗಳ ಕಾಂಗ್ರೆಸ್ ಸಂಕಷ್ಟದಲ್ಲಿದ್ದಾಗಲೂ ಕೂಡ ಆ ಜವಾಬ್ದಾರಿ ನಿರ್ವಹಿಸ್ಲಿಕ್ಕೆ ಹೋಗ್ಬಿಟ್ಟು ದೊಡ್ಡ ಭಾರಿ ಅಪಾಯವನ್ನು ಎದುರಿಸಬೇಕಾಗಿ ಬಂತು, ಘೋರವಾದ ಅವಮಾನವನ್ನು ಅನುಭವಿಸಬೇಕಾಗಿ ಬಂತು, ಜೈಲುವಾಸ ಕೂಡ ಮಾಡಬೇಕಾಗಿ ಬಂತು. ಇಷ್ಟೆಲ್ಲ ವೈವಿಧ್ಯಮಯ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತನ್ನದೇ ಆದ ಕೊಡುಗೆ ಕೊಟ್ಟಿರೋ ನಾಯಕನನ್ನ ಯಾಕೆ ಅವ್ರನ್ನ ಅದ್ರ ಬದಲು 2023 ಹೇಳ್ಬೇಕಾಗಿತ್ತು. ಯಾವ ಒಪ್ಪಂದನೂ ಇಲ್ಲ. 5 ವರ್ಷ ಸಿದ್ದರಾಮಯ್ಯನವ್ರಿಗೆ ನಿರಾಯಾಸವಾಗಿ ಅಧಿಕಾರ ಬಿಟ್ಕೊಡಿ, ನೀವು ಸಹಕರಿಸಿ ಅಂತ ಹೇಳ್ಬಿಟ್ಟಿದ್ರೆ ಅವ್ರು ತಮ್ಮ ದಾರಿ ತಾವು ನೋಡ್ಕೊಳ್ತಾ ಇದ್ರು. ಬಹುಶಃ ಒಪ್ತಿದ್ರೇನೋ. ಯಾವುದೇ ರೀತಿ ಒಪ್ಪಂದ ಆಗದೆ ಹೋಗಿದ್ರೆ, ಹುಸಿ ಆಶ್ವಾಸನೆ ಕೊಡದೇ ಇದ್ರೆ ಅವರು ಕೂಡ ಯಾವ ನಿರೀಕ್ಷೆ ಇಟ್ಕೊಳ್ತಿರ್ಲಿಲ್ಲ. ಅವ್ರಿಗೆ ನಿರೀಕ್ಷೆ ಇಟ್ಕೊಂಡು 2.5 ವರ್ಷ ಅವ್ರನ್ನ ಎಲ್ಲಾ ರೀತಿಯಲ್ಲಿ ಬಳಸ್ಕೊಂಡಿದ್ರಿ. ನಿಮ್ಮ ಭಾರತ್ ಜೋಡೋ ಯಾತ್ರಾದಿಂದ ಹಿಡಿದು ಕಳೆದ ವರ್ಷದ ಬೆಳಗಾವಿ ಮಹಾತ್ಮ ಗಾಂಧಿ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಅವ್ರು ಇದೀಗ ತಾನೇ ಆ ನರೇಗಾ ಕಾನೂನನ್ನ ಕೈ ಬಿಟ್ಟಿರೋದ್ರ ಬಗ್ಗೆ, ವಿರೂಪಗೊಳಿಸಿರೋ ಬಗ್ಗೆ ದೊಡ್ಡ ಆಂದೋಲನ ಮಾಡ್ಲಿಕ್ಕೆ ತಯಾರಾಗಿದ್ರು. 100 ಕಾಂಗ್ರೆಸ್ ಭವನಗಳನ್ನು ನಿರ್ಮಾಣ ಮಾಡ್ಲಿಕ್ಕೆ ಒಂದು ನೀಲನಕ್ಷೆ ತಯಾರಿಸಿದ್ರು. ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಮತ್ತು ಮಂತ್ರಿ ಆಗು ಕೂಡ ಸರ್ಕಾರಕ್ಕೆ ಅನುಕೂಲ, ಸರ್ಕಾರದ ಬಲಪಡಿಸೋದಕ್ಕೆ ಏನೇನ್ ಬೇಕು ಎಲ್ಲ ಮಾಡ್ತಾ ಹೊರಟಿದ್ರು. ಅವ್ರನ್ನ ನೀವು ಈ ರೀತಿ ಮುಖಭಂಗ ಮಾಡ್ಬಿಟ್ಟು ಇನ್ನು ಮುಂದೆ ಅದೇ ತರ ಸಹಕರಿಸಲಿ ಅಂತ ನಿರೀಕ್ಷಿಸೋದು ಬಹಳ ಅಸಾಧ್ಯವಾದ. ಈ ಅಸಮಾಧಾನವನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ತೋಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ ಸರ್. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಇದೆ, ದಯಮಾಡಿ ಸಂಪರ್ಕದಲ್ಲಿ. ಡಿ.ಕೆ. ಶಿವಕುಮಾರ್ ಅವರಿಗೆ ಈ ಸಿಡಬ್ಲ್ಯೂಸಿ ಸಭೆಗೆ ಆಹ್ವಾನ ಕೊಟ್ಟಿಲ್ಲ ಅನ್ನೋ ವಿಚಾರ, ದೆಹಲಿಗೆ ಹೋದ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಈ ಮುಖ್ಯಮಂತ್ರಿ ಪಟ್ಟದ ವಿಚಾರದಲ್ಲಿ, ಅಧಿಕಾರ ಹಸ್ತಾಂತರದ ವಿಚಾರದಲ್ಲಿ, ಕೊಟ್ಟ ಮಾತಿಗೆ ಬದ್ಧರಾಗಿರುವ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅನುಸರಿಸ್ತಾ ಇರುವ ಈ ಧೋರಣೆ ಸಹಜವಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಬೇಸರ
ತಂದಿರಲಿಕ್ಕೆ ಸಾಧ್ಯ. ನಾಳಿನ ಸಿಡಬ್ಲ್ಯೂಸಿ ಸಭೆಗೆ ಡಿಕೆ ಶಿವಕುಮಾರ್ ಅವರಿಗೆ ಆಹ್ವಾನ ಕೊಟ್ಟಿಲ್ಲ. ಕೆಪಿಸಿಸಿ ಹಾಗೆ ಎಐಸಿಸಿ ಅಧ್ಯಕ್ಷರು 30 ನಿಮಿಷಗಳ ಕಾಲ ಚರ್ಚೆ ನಡೆಸಿದ್ದಾರೆ. ಸಿಎಂ ಪಟ್ಟಕ್ಕಾಗಿ ಕಾದು ಒಂದು ಅರ್ಥದಲ್ಲಿ ಸುಸ್ತಾಗಿ ಹೋಗಿದ್ದಾರೆ ಡಿಸಿಎಂ. ಖರ್ಗೆ ಭೇಟಿ ಸಂದರ್ಭದಲ್ಲಿ ಅಸಮಾಧಾನವನ್ನ ಹಾಗಾದ್ರೆ ಹೊರಹಾಕಿದ್ರ ಡಿಕೆ ಶಿವಕುಮಾರ್ ಅವರು? ರಾಹುಲ್ ಗಾಂಧಿ ಅವರನ್ನ ಯಾವಾಗ ಭೇಟಿ ಮಾಡಿಸ್ತೀರಾ? ಅವಶ್ಯಕತೆ ಇದ್ರೆ ನಾನು ದೆಹಲಿಗೆ ಬರ್ತೇನೆ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿಯಲ್ಲಿ ಮಾತನಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು ಅನ್ನೋ ಮಾಹಿತಿ ಇದೆ. ಇಡೀ ದೇಶದಲ್ಲಿ ತೋರಿಸಬೇಕಾಗಿದೆ. ಆ ವಿಚಾರದಲ್ಲಿ ನನ್ನ ಅಭಿಪ್ರಾಯಗಳನ್ನು ಅಧ್ಯಕ್ಷರಿಗೆ ನಾನು ತಿಳಿಸಿದ್ದೆ. ರಾಜ್ಯದ ಅಧ್ಯಕ್ಷನಾಗಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಏನ್ ವಿಚಾರ ಆಗಬೇಕು ಅಂತ ನಾವು ತಿಳಿಸಿದ್ದೇವೆ. ಅಷ್ಟು ಬಿಟ್ಟರೆ ಬೇರೆ ನಾನು ಕರೆದ್ರೆ ಹೋಗ್ತೀನಿ. ನಾನಂತೂ ಇಲ್ಲಿ ಸರ್ ಸಿಎಂಗೆ ಆಹ್ವಾನ ಕೊಟ್ಟಿದ್ದಾರೆ ಅಂತ ಸರ್ ಇರ್ಬೋದು. ಗೊತ್ತಿದೆ ಡೆಪ್ಟಿ ಸಿಎಂ ಏನ್ ಕರೆದಿಲ್ಲ. ಇಡೀ ದೇಶದಲ್ಲಿ ತೋರಿಸಬೇಕಾಗಿದೆ. ಆ ವಿಚಾರದಲ್ಲಿ ನಾನು ರವೀಂದ್ರ ರೇಷ್ಮೆ ಸರ್ ನೋಡಿ, ಸಹಜವಾಗಿ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಂದೆ ದುಃಖ ತೋಡ್ಕೊಳ್ಬಹುದು, ಬಟ್ ಖರ್ಗೆ ಅವರು ಆಕ್ಟ್ ಮಾಡ್ಲಿಕ್ಕೆ ಸಾಧ್ಯನಾ? ಖರ್ಗೆ ಅವರು ನಿರ್ಧಾರವನ್ನ ತೆಗೆದುಕೊಳ್ಳಲಿಕ್ಕೆ ಅಥವಾ ಘೋಷಿಸ್ಲಿಕ್ಕೆ ಸಾಧ್ಯನಾ ಅನ್ನೋ ಸಹಜ ಪ್ರಶ್ನೆ ಬಂದ್ಬಿಡುತ್ತೆ. ಖರ್ಗೆ ಅವರು ಯಾವತ್ತೂ ಕೂಡ ತಮ್ಮ 60 ವರ್ಷಗಳ ರಾಜಕೀಯ ಬದುಕಿನಲ್ಲಿ ಕಾಂಗ್ರೆಸ್ ಹೈಕಮಾಂಡಿನ ವಿರುದ್ಧ, ಅಂದ್ರೆ ಇಂದಿರಾ ಗಾಂಧಿ ಪರಿವಾರದ ವಿರುದ್ಧ ಯಾವುದೇ ಸ್ವತಂತ್ರ ಅಭಿಪ್ರಾಯವನ್ನ ಪ್ರಕಟಿಸೋರಲ್ಲ. ತಮ್ಮ ಮನಸ್ಸಲ್ಲಿರೋದನ್ನ ಅವ್ರ ಮೇಲೆ ಹೇರುವಂತ ದುಸ್ಸಾಹಸ ಕೈ ಹಾಕ್ತಾರೋ ಎಲ್ಲ. ಅಷ್ಟರ ಮಟ್ಟಿಗೆ ಒಂದ್ ರೀತಿ ಅವ್ರು ಹೇಳ್ಬಾರ್ದು, ಈ ಪದ ಬಳಸಬಾರ್ದು, ಗೊತ್ತು ಗುಲಾಮ ನಿಷ್ಠೆ ತೋರೋದ್ರ. ಆ ಗುಲಾಮ ನಿಷ್ಠೆ ಅನ್ನೋ ಒಂದು ಪರಿಕಲ್ಪನೆ ಅವ್ರು ಸಾಗ್ ಬಂದ್ಬಿಟ್ಟಿದ್ದಾರೆ. ಅವ್ರು ಬೆಳೆದಿರೋದು ಹಾಗೆ. ಯಾಕಂತಂದ್ರೆ ಅವ್ರು ಯಾವತ್ತೂ ಕೂಡ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ತರ ಜಿದ್ದಿ ಮಾಡ್ಬಿಟ್ಟು ನನಗೆ ಇಂಥದ್ದೇ ಸ್ಥಾನ ಮಾಡ್ಬೇಕು ಅಂತ ಏನಿಲ್ಲ, ಇಂಥದ್ದೇ ಸ್ಥಾನ ಬೇಕು ಅಂತ ಬಡದಾಡೋರಲ್ಲ. ಅವರು ಪಾಲಿಗೆ ಬಿದ್ದಿದ್ದ ಪಂಚಾಮೃತ ಅಂತ ಎಲ್ಲವನ್ನೂ ಸ್ವೀಕರಿಸ್ತಾ ಬಂದಿದ್ದಾರೆ. ನೀವು 10 ವರ್ಷ ಸತತವಾಗಿ 10 ಚುನಾವಣೆಗಳನ್ನ ಗೆದ್ದು ವಿಧಾನಸಭೆ ಪ್ರವೇಶದ ಖರ್ಗೆ ಅವರನ್ನ, ಇದಕ್ಕಿಂತ ನೀವು ಕರ್ನಾಟಕ ಪಾಲಿಟಿಕ್ಸ್ ಸಾಕು, ದಿಲ್ಲಿಗೆ ಹೋಗ್ರಿ ಅಂದ್ರೆ ಆಯ್ತು ಹೋಗ್ತೇನೆ ಅಂತ ಅಲ್ಲೂ ಹೋದ್ರು. ಅಲ್ಲಿ ಲೋಕಸಭೆ ಗೆದ್ದು ಹೋಗಿ ಕಾನೂನು ಸಚಿವರಾಗ್ಬಿಟ್ಟು ಆ UPA ಸರ್ಕಾರಕ್ಕೆ ಒಳ್ಳೆ ಹೆಸರು ಬರೋ ರೀತಿಯಲ್ಲಿ ಕೆಲಸ ಮಾಡಿದ್ರು. ಒನ್ ಆಫ್ ದಿ ಬೆಸ್ಟ್ ಲೇಬರ್ ಮಿನಿಸ್ಟರ್ಸ್ ತಾನು ಅನ್ನೋ ರೀತಿಯಲ್ಲಿ ತೋರಿಸಿದ್ರು. ಜೊತೆಗೆ ಕಾಂಗ್ರೆಸ್ 2014 ಹೀನಾವಾಗಿ ಸೋತು 44 ಸೀಟ್ ಇಳಿದಾಗ ಸದನದ ನಾಯಕನಾಗ್ಬಿಟ್ಟು ಅಧಿಕೃತ ವಿರೋಧ ಪಕ್ಷ ಸ್ಥಾನ ಸಿಕ್ಕಿರಲಿಲ್ಲ. ಆಗ್ಲೂ ಕೂಡ ತಮಗೆ ವಹಿಸಿದ ಕರ್ತವ್ಯವನ್ನ ಸಮರ್ಥವಾಗಿ ನಿಭಾಯಿಸಿದ್ರು. ಅವ್ರಿಗೆ ಹಿಂದಿ ಉರ್ದು ಭಾಷೆಯಲ್ಲಿ ಸಾಕಷ್ಟು ಪರಿಣಿತಿ ಇರೋದ್ರಿಂದ, ಅವರು ಹೈದರಾಬಾದ್ ಕರ್ನಾಟಕದವರಾಗಿದ್ರಿಂದ ಅಲ್ಲಿ ನಮಗ್ ಮೊದಲೇ ಬಾರಿಗೆ ಅವರ ಸಂಸದೀಯ ವಾಕ್ಪಟುತ್ವ ಎಂತದ್ದು ನಮ್ಗೆಲ್ರಿಗೂ ಗೊತ್ತಾಯ್ತು. ಈಗ ರಾಜ್ಯಸಭೆಯಲ್ಲೂ ಅಷ್ಟೇ ಸಾಕಷ್ಟು ಪರಿಣಾಮಕಾರಿ ಕೆಲಸ ಮಾಡ್ತಿದ್ದಾರೆ. ಆದ್ರೆ ಕರ್ನಾಟಕದ ಮುಖ್ಯಮಂತ್ರಿ ಪದವಿಯ ಬಿಕ್ಕಟ್ಟನ್ನು ಬಗೆಹರಿಸೋದ್ರಲ್ಲಿ ಅವ್ರಿಗೊಂದ್ ಸ್ವಲ್ಪ ಯಾಕೆ ಮುಜುಗರ ಅಂತಂದ್ರೆ, ಸ್ವತಃ ಅವ್ರ ಮಗನೇ ಈಗಾಗಲೇ 2ನೇ ಅವಧಿಗೆ ಮಂತ್ರಿ ಆಗಿದ್ದಾರೆ, ಕ್ಯಾಬಿನೆಟ್ ಸಚಿವರಾಗಿದ್ದಾರೆ. ಮತ್ ಆಗ್ಲೇ ಇದುವರೆಗೂ ಯುವನಾಯಕ ಅಂತ ಇದ್ವಿ, ಆತ ಕೂಡ ಮಧ್ಯವಯಸ್ಕನಾಗಿದ್ದಾನೆ. ದಲಿತ ಮುಖ್ಯಮಂತ್ರಿ ಅನ್ನೋ ಪ್ರಶ್ನೆ ಬಂದಾಗ ಯಾಕೆ ತಮ್ಮ ಮಗನೇ ಯಾಕೆ ಆಗಬಾರ್ದು ಅನ್ನೋ ಒಂದು ಅನಿಸಿಕೆ ಕೂಡ ಒಬ್ಬ ತಂದೆಯಾಗಿ ಅವ್ರ ಮನಸ್ಸಲ್ಲಿ ಸುಳಿದಿರ್ಲಿಕ್ಕೂ ಸಾಧ್ಯ. ಹೀಗಾಗಿ ಈ ವಿಚಾರದಲ್ಲಿ ಇಂಥದ್ದೇ ನಿರ್ಣಯ ಅಂತ ಹೇಳ್ಕೊಳಕ್ ಅವ್ರಿಗೂ ಕಷ್ಟ ಆಗ್ತಾ ಇರ್ಬೋದು, ನೈತಿಕವಾಗಿ ಕಷ್ಟ ಆಗ್ತಾ ಇರ್ಬೋದು ಖರ್ಗೆ ಅವ್ರಿಗೆ. ಈಗ ಮುಂದಿನ ಆಯ್ಕೆಗಳು ಅಂತ ಹೇಳಿ ಡಿಕೆ ಶಿವಕುಮಾರ್ ಅವ್ರ ಮುಂದೆ ಉಳಿದಿರೋದಾದ್ರೂ ಏನು ಅಂತ ಹೇಳಿ, ಈಗ ರಾಹುಲ್ ಗಾಂಧಿ ಅವರು ಅಪಾಯಿಂಟ್ಮೆಂಟ್ ಕೊಡ್ತಾ ಇಲ್ಲ, ಖರ್ಗೆ ಅವರ ಹತ್ರ ಕೇಳ್ಕೊಳ್ತಿದ್ದಾರೆ ಅಪಾಯಿಂಟ್ಮೆಂಟ್ ಕೊಡಿಸಿ ಅನ್ನೋ ರೀತಿಯ ವರ್ತಮಾನಗಳು ದೆಹಲಿಯಿಂದ ಬರ್ತಾ ಇದೆ, ಬೆಂಗಳೂರು ಮೂಲಗಳಿಂದಲೂ ಬರ್ತಾ ಇದೆ, ಕಾಂಗ್ರೆಸ್ ಮೂಲದಿಂದ. ಈಗ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಆದ್ರೂ ಕೂಡ ಏನ್ ಚರ್ಚೆ ಮಾಡ್ಲಿಕ್ಕೆ ಸಾಧ್ಯ ಡಿಕೆ ಶಿವಕುಮಾರ್ ಅವರು ಅಂತ? ಇಲ್ಲಿವರೆಗೂ ನಮಗ್ ಗೊತ್ತಿರುವ ಹಾಗೆ ಹೊರಗಿನವರು ಡಿ ಕೆ ಶಿವಕುಮಾರ್ ಅವ್ರಿಗೆ ಯಾವತ್ತೂ ಹೈಕಮಾಂಡ್ ಸಂಪರ್ಕ ಕಷ್ಟದಾಯಕ ಅಂತ ಅನ್ಸಿರಲೇ ಇಲ್ಲ. ಒಂಥರ ಹಾಟ್ಲೈನ್ ಅಲ್ಲಿ ಇದ್ರು ಯಾವತ್ತು. ಇವ್ರಿಗೆ ಯಾವಾಗ ಬೇಕೋ ಅವಾಗ ಸಂಪರ್ಕ ಮಾಡ್ತಿದ್ರು. ಅವರು ಅಷ್ಟೇ ಯಾವಾಗ ಬೇಕೋ ಅವಾಗ 24/7 ಅವ್ರ ಬಾಗಿಲು ತೆಗೆದಿರ್ತಾ ಇತ್ತು, ಅವ್ರ ಸಂಪರ್ಕ ಸಾಧ್ಯವಾಗ್ತಾ ಇತ್ತು. ಇದೀಗ ಖರ್ಗೆ ಅವರ ಮೂಲಕ ಹೈಕಮಾಂಡ್ ಅಪಾಯಿಂಟ್ಮೆಂಟ್ ಪಡ್ಕೊಳ್ಳೋ ಸ್ಥಿತಿ ಬಂದಿದೆ ಅಂತಂದ್ರೆ ನಿಜಕ್ಕೂ ಹೈಕಮಾಂಡ್ ಏನೋ ಗಟ್ಟಿ ತೀರ್ಮಾನ ಮಾಡ್ಬಿಟ್ಟು ಇವ್ರಿಗೆ ಬಾಗಿಲು ಮುಚ್ಚೋ ಸ್ಥಿತಿಗೆ ಬಂದ್ಬಿಟ್ಟಿದೆ ಅಂತ ಕಾಣುತ್ತೆ. ಅಥವಾ ಮಾನಸಿಕವಾಗಿ ತಯಾರಾಗಿಬಿಟ್ಟಿದ್ದಾರೆ. ಏನ್ ಮಾಡ್ತಾರೆ ನೋಡ್ಕೊಳ್ಳೋಣ. ಡಿ ಕೆ ಶಿವಕುಮಾರ್ ಆಫ್ಟರ್ ಆಲ್ ಅಹಿಂದ ವರ್ಗದ ಎಲ್ಲ ಮತಬುಟ್ಟಿ ತಮ್ಮ ಕೈಯಲ್ಲಿ, ಸಿದ್ದರಾಮಯ್ಯನವ್ರ ಕೈಯಲ್ಲಿದೆ. ಅದು ಒಂದನ್ನೇ ನೆಚ್ಕೊಂಡ್ಬಿಟ್ಟು ರಾಜಕಾರಣ ಮಾಡ್ಲಿಕ್ಕೆ ಸಾಧ್ಯವಾ? ಆಮೇಲೆ ಹೇಳಿ ಕೇಳಿ ನೋಡಿ, ಜವಾಹರ್ಲಾಲ್ ನೆಹರು ಕಾಲದಿಂದ ಕಾಂಗ್ರೆಸ್ ಯಾವತ್ತೂ ಈ ರಾಷ್ಟ್ರದಲ್ಲಿ ಒಗ್ಗೂಡಿಸೋ ಶಕ್ತಿ ಆಗಿ ಬಂದಿದೆ. ಇಟ್ ಹಸ್ ಕಮ್ ಲೈಕ್ ಎ ಯೂನಿಫೈಯಿಂಗ್ ಫೋರ್ಸ್. ಅದನ್ನ ಯಾವತ್ತೂ ಹೋಲ್ಡಾಲ್ ಪಾರ್ಟಿ ಅಂತ ಇದ್ರು. ಇಲ್ಲಿ ಮೇಲ್ಜಾತಿಯವರು, ಕೆಳಜಾತಿಯವರು, ಮಧ್ಯಮ ಜಾತಿಯವರು, ತಳ ಸಮುದಾಯದವರು, ಅಲ್ಪಸಂಖ್ಯಾತರು ಎಲ್ಲರೂ ಇರ್ತಾ ಇದ್ರು ಇಲ್ಲಿ. ಆಮೇಲೆ ಬೇರೆ ಬೇರೆ ಸಿದ್ಧಾಂತದ ಮೂಲದಿಂದ ಬಂದವರೆಲ್ಲ ಕಾಂಗ್ರೆಸ್ಗರಾಗ್ಬಿಡ್ತಾ ಇದ್ರು ಕಾಂಗ್ರೆಸ್ ನಲ್ಲಿ. ಸೊ ಆ ರೀತಿ ಇದ್ದ ಕಾಂಗ್ರೆಸ್ ಪಕ್ಷ ಇವಾಗ ಇದ್ದಕ್ಕಿದ್ದಂತೆ ಅಹಿಂದೇತರ, ದಲಿತೇತರ, ಮುಸ್ಲಿಮೇತರ, ಹಿಂದೂಯೇತರ ಅಂತ ಮಾಡ್ಲಿಕ್ಕೆ ಸಾಧ್ಯವಾ?
ಆ ವಿಭಜಕ ರಾಜಕಾರಣಕ್ಕೆ ಏನಾದ್ರೂ ಕೈ ಹಾಕಿದ್ರೆ ಕಾಂಗ್ರೆಸ್ ವಿಭಜನೆ ಆಗೋಗ್ಬಿಡುತ್ತೆ. ಕೇವಲ ಕರ್ನಾಟಕ ಮಟ್ಟದಲ್ಲ, ರಾಷ್ಟ್ರ ಮಟ್ಟದಲ್ಲೂ ಆಗೋಗ್ಬಿಡ್ಬೋದು. ನಾನು ನಿಮ್ಮ ಕಾರ್ಯಕ್ರಮದಲ್ಲಿ 2-3 ಬಾರಿ ಹೇಳಿದ್ದೇನೆ, ಯಾವಾಗ ಕರ್ನಾಟಕ ಮೂಲದವರು ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ರು ಅವಾಗೆಲ್ಲ ಕಾಂಗ್ರೆಸ್ ಒಡೆದೋಗ್ಬಿಟ್ಟಿದೆ, ಕರ್ನಾಟಕದಲ್ಲೂ ಮತ್ತು ರಾಷ್ಟ್ರ ಮಟ್ಟದಲ್ಲೂ ಕೂಡ. ಈಗ ಇದು ನಮ್ಮಲ್ಲಿ ನಿಜಲಿಂಗಪ್ಪ ಮತ್ತು ಇಂದಿರಾ ಗಾಂಧಿ ನಡುವೆ ಈ ತರ ಜಟಾಪಟಿ ನಡೆದಾಗ ರಾಷ್ಟ್ರ ಮಟ್ಟದಲ್ಲಿ ಮೊದಲ ಬಾರಿ ವಿಭಜನೆ ಆಯಿತು. ಅದಾದ್ಮೇಲೆ ಕರ್ನಾಟಕ ಮಟ್ಟದಲ್ಲಿ ದೇವರಾಜ ಅರಸು ಮತ್ತು KH ಪಾಟೀಲ್ ನಡುವೆ ಸಂಘರ್ಷ ನಡೆದಾಗ ರೆಡ್ಡಿ ಕಾಂಗ್ರೆಸ್ ಇಂದಿರಾ ಕಾಂಗ್ರೆಸ್ ಅಂತ ಒಡೆದೋಯ್ತು. ಸ್ವತಃ ದೇವರಾಜ ಅರಸು ಮತ್ತು ಇಂದಿರಾ ಗಾಂಧಿ ಅವ್ರ ನಡುವೆ ವಿರಸ ಬಂದಾಗ ಕಾಂಗ್ರೆಸ್ ಒಡೆದೋಯ್ತು. ಅವಾಗ ಗುಂಡೂರಾಯರು ಮುಖ್ಯಮಂತ್ರಿ ಆಗ್ಬಿಟ್ರು. ಅದ್ರ ಪರಿಣಾಮವಾಗಿಬಿಟ್ಟು ಸ್ವತಃ ಗುಂಡೂರಾಯರೇ ಮುಂದೆ ಅಧಿಕಾರ ಕಳ್ಕೊಂಡ್ಮೇಲೆ ಪ್ರಣಬ್ ಮುಖರ್ಜಿ ಅವ್ರು ಹಿಡ್ಕೊಂಡ್ಬಿಟ್ಟು ಸಮಾಜವಾದಿ ಕಾಂಗ್ರೆಸ್ ಅಂತ ಮತ್ತೊಂದು ತಮ್ಮದೇ ಒಂದು ಪ್ರಾದೇಶಿಕ ಪಕ್ಷ ಕಟ್ಕೊಂಡಿದ್ರು. ಬಂಗಾರಪ್ಪನವರು ಅಷ್ಟೇ ಅಧಿಕಾರ ಕಳ್ಕೊಂಡ್ಮೇಲೆ ತಮ್ಮದೇ ಆದ ಒಂದು ಪ್ರಾದೇಶಿಕ ಪಕ್ಷ ಕಟ್ಕೊಂಡು 6 ಸೀಟ್ ಗೆದ್ದು ಬಂದಿದ್ರು. ಸೊ ಈ ರೀತಿ ಕರ್ನಾಟಕದ ಕಾಂಗ್ರೆಸ್ ನಿಜವಾಗ್ಲೂ ಭದ್ರಕೋಟೆ. ಅಖಿಲ ಭಾರತ ಕಾಂಗ್ರೆಸ್ ಕರ್ನಾಟಕ ಯಾವತ್ತೂ ಭದ್ರಕೋಟೆನೆ. ಇಲ್ಲಿರೋ ದಿಗ್ಗಜಗಳಿಗೆ ನೀವು ಅಗತ್ಯಕ್ಕಿಂತ ಹೆಚ್ಚು ಕೆರಳಿಸಿ ಅವಮಾನ ಮಾಡಿದ್ರೆ ಅದರ ಪರಿಣಾಮವನ್ನ ಅದಕ್ಕಾಗಿ ನೀವು ದೊಡ್ಡ ಬೆಲೆ ತರಬೇಕಾಗುತ್ತೆ. ಪಂಜಾಬ್ನಲ್ಲಿ ಏನಾಯ್ತು, ಅಮರಿಂದರ್ ಸಿಂಗ್ ಮಹಾರಾಜ ಪಟಿಯಾಳ ಅವ್ರನ್ನ ಏಕಾಏಕಿ 1 ವರ್ಷ ಚುನಾವಣೆ ಇದ್ದಾಗ ಅವ್ರನ್ನ ತೆಗೆದ್ಬಿಟ್ರು, ಮುಖ್ಯಮಂತ್ರಿ ಪದವಿಯಿಂದ ಕದಲಿಸ್ಬಿಟ್ರಿ. ಆಮೇಲೆ ಚೆನ್ನಿ ಅನ್ನೋರ್ನ ಕೂಡಿಸಿ ಅಯ್ಯೋ ದಲಿತ ಮುಖ್ಯಮಂತ್ರಿ ಪಾಪ ದಲಿತ ಮುಖ್ಯಮಂತ್ರಿಗೆ ಸೆಟ್ಲ್ ಆಗ್ಲಿಕ್ಕೆ ಕಾಲಾವಕಾಶವೇ ಇರಲಿಲ್ಲ. ಪಕ್ಷ ಮತ್ತು ಆಡಳಿತ ಮೇಲೆ ಅವ್ರು ಹಿಡಿತ ಸಿಗೋಷ್ಟೇ ಚುನಾವಣೆ ಬಂದ್ಬಿಡ್ತು. ಎಲ್ಲಿ ಡಾರ್ಕ್ ಹಾರ್ಸ್ ಆಗಿ ಬಂದ ಆಮ್ ಆದ್ಮಿ ಪಕ್ಷ 116ಕ್ಕೆ 94 ಸೀಟ್ ಗೆದ್ದು ಬಿಡ್ತು. 2 ರಾಷ್ಟ್ರೀಯ ಪಕ್ಷಗಳ ಪಲ್ಟಿ ಹೊಡಿಸಿ ಅವ್ರ ಅಧಿಕಾರಕ್ಕೆ ಬಂದ್ಬಿಟ್ಟಿದ್ದಾರೆ. ಎಲ್ಲಿದೆ ಕಾಂಗ್ರೆಸ್? ಮೊನ್ನೆ ಬಿಹಾರ್ನಲ್ಲಿ ಬರೀ 6 ಸೀಟ್ ಬಂದದಕ್ಕೆ ಆತ್ಮವಿಮರ್ಶ ಮಾಡ್ಕೋಬೇಕಾಗಿತ್ತು ಹೈಕಮಾಂಡ್. ಈ ಕರ್ನಾಟಕದ ಈ ಗೊಂದಲವನ್ನ ಇನ್ನಷ್ಟು ಗೋಜಲ್ಮಯ ಮಾಡೋದ್ರ ಬದಲು ಬಿಹಾರ್ ಫಲಿತಾಂಶದ ಬಗ್ಗೆ ಆತ್ಮವಿಮರ್ಶೆ ಮಾಡಿಕೊಂಡು ತಮ್ಮ ಮಿತ್ರ ಪಕ್ಷಗಳು ಕೂಡ ಯಾಕೆ ತಿರುಗಿ ಬೀಳ್ತಾ ಇದ್ದಾರೆ ನೋಡಿ. ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಹೆಚ್ಚು ಕಡಿಮೆ ಅವರ ಸಂಬಂಧ ಮುರಿದು ಹೋಗ್ತಾ ಇದೆ. ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದ ವಿರುದ್ಧ ನಿನ್ನೆ ಕಾಂಗ್ರೆಸ್ಸಿಗರು ಬೀದಿ ಹೋರಾಟ ಶುರು ಮಾಡಿಬಿಟ್ಟಿದ್ದಾರೆ. ಸೊ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ಬೇರೆ ಬೇರೆ ದಿಕ್ಕುಗಳಿಂದ ತಲೆನೋವುಗಳು ಹುಡ್ಕೊಂಡ್ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಕರ್ನಾಟಕದ ಬಗ್ಗೆ ಸರ್ವಸಮ್ಮತವಾದ ಸಮಾಧಾನಕರವಾದ ತೀರ್ಮಾನ ಕೈಗೊಂಡು ಬಿಡಬೇಕಾಗಿತ್ತು. ಈ ವಿಳಂಬ ದ್ರೋಹದಿಂದ ಇನ್ನಷ್ಟು ಅನಾಹುತವಾಗುತ್ತೆ ಹೊರತು ಪರಿಸ್ಥಿತಿ ಸುಧಾರಿಸೋದಿಲ್ಲ. ಒಬ್ಬ ಸಂತೃಪ್ತ DK ಶಿವಕುಮಾರ್ ಜೊತೆ ಸರ್ಕಾರ ನಡೆಸೋದಕ್ಕೂ ಒಬ್ಬ ಅತೃಪ್ತ ಅವಮಾನಿತ DK ಶಿವಕುಮಾರ್ ಜೊತೆ ಸರ್ಕಾರ ನಡೆಸೋದಕ್ಕೂ ಬಹಳ ಕಷ್ಟವಾಗುತ್ತೆ, ಬಹಳ ವ್ಯತ್ಯಾಸವಾಗುತ್ತೆ. ರೈಟ್ ಸರ್, ಧನ್ಯವಾದ. ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ. ಇನ್ನು ಒಂದು ಕಡೆ ಮುಖ್ಯಮಂತ್ರಿ ಕುರ್ಚಿ ಕಾಳಗ ನಡೀತಾ ಇದ್ರೆ